ಮುಧೋಳ ನಾಡಿನ ಮಹಾಕವಿ ಕವಿ ಚಕ್ರವರ್ತಿ ರನ್ನ ವೈಭವದ ಕಾವು ಹೆಚ್ಚಾಗಿದೆ. ಸಚಿವರಾದಿಯಾಗಿ ಅಧಿಕಾರಿಗಳು ಸಮಿತಿಗಳು ಭರ್ಜರಿ ತಯಾರಿಯಲ್ಲಿ ತೊಡಗಿದ್ದಾರೆ. ರನ್ನ ವೈಭವದ ನಿಮಿತ್ತ ಲೋಗೋ, ಭಿತ್ತಿಪತ್ರ ಮತ್ತು ಆಡಿಯೋ ಅನಾವರಣ ಮಾಡಲಾಯಿತು. ರನ್ನ ವೈಭವ 2025ರ ಕಾರ್ಯಾಲಯವನ್ನು ಸಚಿವ ಆರ್.ಬಿ. ತಿಮ್ಮಾಪುರ್ ರಿಬ್ಬನ್ ಕಟ್ ಮಾಡಿ ಉದ್ಘಾಟಿಸಿದರು. ಬಳಿಕ ಗೋಡೆಯ ಮೇಲೆ ರನ್ನ ವೈಭವ ನಾಮಫಲಕ ಮತ್ತು ಕಚೇರಿ ಉದ್ಘಾಟನೆಗೊಂಡಿತು. ಇದೇ ವೇಳೆ ರನ್ನ ವೈಭವ ಸಂದೇಶ ಮತ್ತು ಆಹ್ವಾನ ನೀಡುವ ಆಡಿಯೋವನ್ನು ಸಚಿವರ ನೇತೃತ್ವದಲ್ಲಿ ಲಾಂಚ್ ಮಾಡಿದರು. ಆಡಿಯೋ ಕೇಳಿ ಸಚಿವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ಫೆಬ್ರವರಿ ತಿಂಗಳ 22, 23 ಮತ್ತು 24ರಂದು ರನ್ನ ವೈಭವ ನಡೆಯಲಿದೆ. ಮುಧೋಳ ಕೀರ್ತಿಯನ್ನು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಪಸರಿಸಿದ ಕವಿಯ ರನ್ನ ವೈಭವಕ್ಕೆ ದಿನಗಣನೆ ಆರಂಭವಾಗಿದೆ. ಬಾಗಲಕೋಟೆ ಜಿಲ್ಲೆಯ ಮಹಾನ್ ಕವಿಯ ವೈಭವಕ್ಕೆ ಮುಧೋಳ ಸಜ್ಜಾಗಿ ನಿಂತಿದೆ. ಇನ್ನು ಭಿತ್ತಿಪತ್ರವು ಇದೇ ವೇಳೆ ಬಿಡುಗಡೆ ಮಾಡಲಾಯಿತು. ರನ್ನನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ಅರ್ಪಿಸಿದರು. ಸಚಿವರು, ಅಧಿಕಾರಿಗಳು ಮತ್ತು ಹಿರಿಯ ನಾಗರಿಕರು ಸಮಿತಿಯವರೊಂದಿಗೆ ಚರ್ಚೆಯನ್ನ ನಡೆಸಿದರು. ವಿಜೃಂಭಣೆಯಿಂದ ರನ್ನ ಉತ್ಸವ ಹಲವಾರು ಕಲಾವಿದರಿಗೆ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ಅಧಿಕಾರಿ ಮಿತ್ರರು ಎಲ್ಲರೂ ಮಾತನಾಡಿದ್ದಾರೆ. ಒಳ್ಳೆಯ ಕಲಾವಿದರು ಬರಲಿಕ್ಕೆ ಒಪ್ಪಿಗೆ ನೀಡಿದ್ದಾರೆ. ಹಾಗೂ ಈಗಾಗಲೇ ಮುಧೋಳ ಸಿಟಿ ಅಲ್ಲಲ್ಲಿಗೆ ತಯಾರಿ ಮಾಡಲಿಕ್ಕೆ 1,25,00,000 ರೂಪಾಯಿಗಳನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು. ರೋಡು ಮತ್ತೊಂದು ರನ್ನ ಸರ್ಕಲ್ ರಿಪೇರಿಗಾಗಿ 25 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದೀವಿ. ಗಡಬಡಿಯಲ್ಲಿ ಆಗೋದಿಲ್ಲ, ಬಹುಶಃ ಫೌಂಡೇಶನ್ ಮಾಡ್ತಕ್ಕಂಥದ್ದು. ಮತ್ತು 25 ಲಕ್ಷ ಬರೀ ಇದಕ್ಕೆ ಸರ್ಕಲ್ಗೆ 25 ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡ್ತಕ್ಕಂಥದ್ದಾಗಿದೆ. ಹಾಗೂ ಸ್ಟೇಜ್ ಆಲ್ಮೋಸ್ಟ್ ಮುಗಿದಿದೆ. 3 ಜನ ಟೆಂಡರ್ದಾರನ ಕರೆದಿದೆ. 3 ಜನ ಆಗೋದಿಲ್ಲ, 4ರಿಂದ 5 ಜನ ಟೆಂಡರ್ದಾರ ಪಾರ್ಟಿಸಿಪೇಟ್ ಮಾಡ್ತಾರೆ. ಇವತ್ತು ನಾಳೆ ಆ ಕೆಲಸ ಮುಗಿಸ್ತಕ್ಕಂಥದ್ದು ಮಾಡ್ತೀವಿ. ಜಿಲ್ಲಾಧಿಕಾರಿ ಕೆ.ಎಂ. ಜಾನಕಿ, ಎಸ್ಪಿ ಅಮರನಾಥ್ ರೆಡ್ಡಿ, ಎಸಿ ಶ್ವೇತಾ ಬೇಡಿಕರ್ ಸೇರಿದಂತೆ ಸಮಿತಿಯವರು, ಸ್ಥಳೀಯ, ತಾಲೂಕು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಚಿವರ ಜೊತೆಗಿದ್ದರು. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.